ಹಿಮಾಲಯದಲ್ಲಿ ಒಂದು ಚಮತ್ಕಾರಿ ಹೂವಿದೆ. ಇದು ವರ್ಷದಲ್ಲಿ ಒಂದೇ ಬಾರಿ ಮತ್ತೆ ಒಂದೇ ರಾತ್ರಿ ಅರಳುತ್ತೆ. ಅದು ಅರಳೋದನ್ನ ನೋಡೋದ್ರಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗಬಹುದು. ಇದು ಬ್ರಹ್ಮಕಮಲ, ದೇವತೆಗಳ ಪುಷ್ಪ. 14,000ಕ್ಕೂ ಅಧಿಕ ಅಡಿ ಎತ್ತರದ ಕ್ಷೇತ್ರದಲ್ಲಿ ಈ ಒಂದು ಹೂವನ್ನ ನೀವು ನೋಡಬಹುದು. ಇದು ಸೃಷ್ಟಿಕರ್ತ ಬ್ರಹ್ಮನ ಪ್ರತೀಕ ಅಂತಾರೆ. ಹೇಳ್ತಾರೆ, ಭಗವಂತ ಶಿವ ಗಣೇಶನ ಶಿರವನ್ನು ಕತ್ತರಿಸಿದಾಗ ಬ್ರಹ್ಮದೇವನು ಇದೇ ಒಂದು ಹೂವನ್ನು ರಚಿಸಿ ಅದರಿಂದ ಬಂದ ಅಮೃತದಿಂದ ಗಣೇಶನನ್ನು ಪುನರ್ಜೀವಿತನನ್ನಾಗಿ ಮಾಡಿದ್ದು. ಹಿರಿಯರು ಹೇಳ್ತಾರೆ, ಈ ಒಂದು ಹೂವಿನಿಂದ ಅಮೃತದ ಕಣಗಳು ಬೀಳುತ್ತೆ ಅಂತ. ಈ ಒಂದು ಹೂವು ಅರಳೋದನ್ನ ನೋಡೋದ್ರಿಂದ ನಿಮ್ಮ ಆಸೆಗಳು ಪೂರ್ಣವಾಗುತ್ತೆ. ಇವತ್ತಿಗೂ ಎಷ್ಟೋ ಜನ ಅದನ್ನ ಅರಳೋದನ್ನ ನೋಡಲು ಹರಸಾಹಸ ಪಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ನೀವು ಈ ಒಂದು ಹೂವನ್ನ ನೋಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ಅದನ್ನ ನೋಡಿರುವೆ, ನಮ್ಮ ಮನೆಯಲ್ಲೇ ಬೆಳೆಸಿದ್ದಾರೆ. ಈ ತರ ಇನ್ನೂ ಹಲವಾರು ರೋಚಕ ವಿಷಯ ತಿಳಿಯಲು ನನ್ನನ್ನು ಫಾಲೋ ಮಾಡಿ. ಹಿಮಾಲಯದಲ್ಲಿ ಒಂದು ಚಮತ್ಕಾರಿ ಹೂವಿದೆ. ಇದು ವರ್ಷದಲ್ಲಿ ಒಂದೇ ಬಾರಿ ಮತ್ತೆ ಒಂದೇ ರಾತ್ರಿ ಅರಳುತ್ತೆ. ಅದು ಅರಳೋದನ್ನ ನೋಡೋದ್ರಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗಬಹುದು. ಇದು ಬ್ರಹ್ಮಕಮಲ, ದೇವತೆಗಳ ಪುಷ್ಪ. 14,000ಕ್ಕೂ ಅಧಿಕ ಅಡಿ ಎತ್ತರದ ಕ್ಷೇತ್ರದಲ್ಲಿ ಈ ಒಂದು ಹೂವನ್ನ ನೀವು ನೋಡಬಹುದು. ಇದು ಸೃಷ್ಟಿಕರ್ತ ಬ್ರಹ್ಮನ ಪ್ರತೀಕ ಅಂತಾರೆ. ಹೇಳ್ತಾರೆ, ಭಗವಂತ ಶಿವ ಗಣೇಶನ ಶಿರವನ್ನು ಕತ್ತರಿಸಿದಾಗ ಬ್ರಹ್ಮದೇವನು ಇದೇ ಒಂದು ಹೂವನ್ನು ರಚಿಸಿ ಅದರಿಂದ ಬಂದ ಅಮೃತದಿಂದ ಗಣೇಶನನ್ನು ಪುನರ್ಜೀವಿತನನ್ನಾಗಿ ಮಾಡಿದ್ದು. ಹಿರಿಯರು ಹೇಳ್ತಾರೆ, ಈ ಒಂದು ಹೂವಿನಿಂದ ಅಮೃತದ ಕಣಗಳು ಬೀಳುತ್ತೆ ಅಂತ. ಈ ಒಂದು ಹೂವು ಅರಳೋದನ್ನ ನೋಡೋದ್ರಿಂದ ನಿಮ್ಮ ಆಸೆಗಳು ಪೂರ್ಣವಾಗುತ್ತೆ. ಇವತ್ತಿಗೂ ಎಷ್ಟೋ ಜನ ಅದನ್ನ ಅರಳೋದನ್ನ ನೋಡಲು ಹರಸಾಹಸ ಪಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ನೀವು ಈ ಒಂದು ಹೂವನ್ನ ನೋಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ಅದನ್ನ ನೋಡಿರುವೆ, ನಮ್ಮ ಮನೆಯಲ್ಲೇ ಬೆಳೆಸಿದ್ದಾರೆ. ಈ ತರ ಇನ್ನೂ ಹಲವಾರು ರೋಚಕ ವಿಷಯ ತಿಳಿಯಲು ನನ್ನನ್ನು ಫಾಲೋ ಮಾಡಿ.